ಪೊಲೀಸ್ ಸ್ಟೇಷನ್ ಏನೋ ನಿನ್ನ ಅಕೌಂಟ್ ಎಲ್ಲ ಸೆಟ್ಲ್ ಆಗೋಯ್ತು. ಏನ್ ಮಾಡದ್ ಪಾಪ ಬಡವರು. ನಾನು ಸೋತ್ಬಿಟ್ಟೆ ಕಣೆ ಚಿನ್ನ, ಸೋತ್ಬಿಟ್ಟೆ. ನೀನ್ ಹೇಳಿದ್ದೆ ಸರಿ. ನಿನ್ನನ್ ಮರ್ತು ನಾನು ಬದುಕಿರಕ್ಕಾಗಲ್ಲ ಕಣೆ. ನಾನು ಏನೇನೋ ಮಾಡಿ ನೋಡ್ತೀನಿ, ನೀನ್ ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಕ್ಕೆ ಇಲ್ಲ. ಪ್ರೀತಿ ಅಂದ್ರೆ ಏನು ಅಂತ ಎಲ್ಲಾರನ್ನೂ ಕೇಳ್ತಾ ಇದ್ದೆ. ಈಗ ಗೊತ್ತಾಯ್ತು, ಇದೇ ಪ್ರೀತಿ. ಕನ್ನಡಿ ಇದ್ರೇನೆ ನಮ್ಮ ಮುಖ ಹೆಂಗದೆ ಅಂತ ಗೊತ್ತಾಗೋದು. ಇಲ್ಲ ಅಂದ್ರೆ ಗೊತ್ತಾಗಕ್ಕೆ ಇಲ್ಲ. ಹಂಗೆ ನನ್ ಬಾಳ್ನಾಗೆ ನೀನೇ ಚಿನ್ನ ಕನ್ನಡಿ, ನನ್ ಬದುಕ್ನಾಗೆ ನೀನ್ ಬಂದ್ಮೇಲೆ ಚಿನ್ನ ನಾನ್ ಹೆಂಗಿದ್ದೀನಿ ಅಂತ ನಂಗೆ ಗೊತ್ತಾಗಿದ್ದು. ನೀನೆಂತ ಕೆಲ್ಸ ಮಾಡ್ದೆ ಗೊತ್ತಾ? ಕರಿಯನ್ನ ಸಾಯಿಸ್ಬಿಟ್ಟೆ. ಆದ್ರೆ ಇವನ್ ಕರಿಯ ಅಲ್ಲ, ಆ ಬಡ್ಡಿ ಮಗನ್ ಕರೆದ್ರು ಬತ್ತಾನೆ ಇಲ್ಲ. ಆದ್ರೆ ಇವನಿಗೆ ಮಾತ್ರ ನಿನ್ನನ್ ಬಿಟ್ಟಿರಕ್ಕೆ ಆಯ್ತಾ ಇಲ್ಲ. ಇವನ್ ಯಾವ ತಪ್ಪು ಮಾಡಿಲ್ಲ, ಇವನಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಚಿನ್ನ, ನನ್ ಕ್ಷಮಿಸ್ಬಿಡು. ನೀನಿಲ್ಲ ಅಂದ್ರೆ ನಾನು ಹುಚ್ಚಾಗೋಯ್ತೀನಿ ಕಡೆ. ನನ್ನನ್ ಮದ್ವೆ ಮಾಡ್ಕೋತ್ಯಾ? ಹೇಳೆ ಚಿನ್ನ, ಮಾತಾಡೆ. ನನ್ನನ್ ಮದ್ವೆ ಮಾಡ್ಕೋತ್ಯಾ? ನಿಮ್ಮ ಪಯ್ಯನ್ನ ನಾನ್ ಕೇಳ? ಸಾವ್ಕಾರ್ರೆ, ಸಾವ್ಕಾರ್ರೆ, ಏನು ತಿಳಿದಿರ ತಪ್ಪು ಮಾಡ್ಬಿಟ್ಟೆ ಸಾವ್ಕಾರ್ರೆ. ನನ್ಗೇನು ಗೊತ್ತಾಗ್ಲಿಲ್ಲ ಸಾವ್ಕಾರ್ರೆ. ನನ್ ದಯವಿಟ್ಟು ಕ್ಷಮಿಸ್ಬಿಡಿ ಸಾವ್ಕಾರ್ರೆ. ನಿಮ್ ತಮ್ದಿರ್ನೆಲ್ಲ ಗೊತ್ತಿಲ್ದಿರ ಹೊಡೆದ್ಬಿಟ್ಟೆ ಸಾವ್ಕಾರ್ರೆ. ನಿಮ್ ಮಗಳನ್ನ ನಾನ್ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಸಾವ್ಕಾರ್ರೆ. ನಾನ್ ತಪ್ಪು ಮಾಡಿದ್ರೆ ಎರಡೇಟು ಹೊಡೆದ್ಬಿಡಿ ಇದ್ರಲ್ಲೇ ಸಾವ್ಕಾರ್ರೆ. ನಾನ್ ತಪ್ಪು ಮಾಡಿಲ್ಲ ಸಾವ್ಕಾರ್ರೆ, ನನ್ ಕ್ಷಮಿಸ್ಬಿಡಿ. ಅವ 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 ನಿನ್ ಕಾಲ್ ಮುಗಿತೀನಿ, ನೀನಾದ್ರೂ ಮಾತಾಡವ. ಅಣ್ಣ ಏನೋ ಗೊತ್ತಾಗ್ಲಿಲ್ಲ ಅಣ್ಣ, ಅನ್ಯಾಯವಾಗಿ ಹೊಡೆದ್ಬಿಟ್ಟೆ. ನಾನ್ ಬದುಕಿರೋರ್ಗು ನಿಮ್ ಮನೇಲಿ ನಾಯಿ ತರ ಚಿತ್ತ ಮಾಡ್ಕೊಂಡಿರ್ತೀನಣ್ಣ. ದಯವಿಟ್ಟು ಈ ಶಿಕ್ಷೆ ಕೊಡ್ಬೇಡ್ರಣ ಅಣ್ಣ. ಅಣ್ಣ ನೀನ್ ಈ ಕಾಲ್ ಮುರ್ತೀನಿ ನಾನೇ ಅಲ್ವೇನಣ್ಣ? ನಾನ್ ಕೊನೆವರ್ಗು ನಿನ್ ಮನೆ ಕಾವಲ್ ಕಾಯ್ತೀನಣ್ಣ. ದಯವಿಟ್ಟು ಹಿಂಗೆಲ್ಲ ಮೂಗ್ರಾಗಿರ್ಬೇಡ್ರಣ. ಏನೋ ಗೊತ್ತಾಗ್ಲಿಲ್ಲ ಅಣ್ಣ, ನಾನ್ ದಡ್ಡ ಹೊಡೆದ್ಬಿಟ್ಟೆ. ಹೊರಟ ನನ್ ಮನ್ಸಷ್ಟೇ ಒಳ್ಳೇದಣ್ಣ. ನಿಮ್ ಹುಡುಗಿ ಅಂದ್ರೆ ನನಗ್ ಪ್ರಾಣ ಅಣ್ಣ. ನಾನ್ ಬದ್ಲಾಗಕ್ಕೂ ಅವಳೇ ಕಾರಣ ಅಣ್ಣ. ಬೇಕಾದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಕೂತ್ಬಿಟ್ರಿ, ನಾನೇನು ಮಾಡಲ್ಲ. ಆದ್ರೆ ಅವಳನ್ ಮಾತ್ರ ಬಿಡಲ್ಲ ಅಣ್ಣ. ಯಾರಾದ್ರೂ ಮಾತಾಡಿ, ನಿಮ್ ಕೈ ಮುಗಿದ್ ಕೇಳ್ತೀನಿ, ಯಾರಾದ್ರೂ ಮಾತಾಡಿ. ರಾಸ್ಕಲ್, ಮನೆಗ್ ನುಗ್ಗಿ ಗಲಾಟೆ ಮಾಡ್ತೀಯ? ಸಾಹೇಬ್ರೆ ಇಲ್ಲ ಸಾಹೇಬ್ರೆ, ನಾನ್ ಮನೆಗ್ ನುಗ್ಗಿ ಗಲಾಟೆ ಮಾಡ್ತೀನಿ. ಕೇಳಿ ಸಾಹೇಬ್ರೆ. ಸ್ವಪ್ನ, ನೀನಾದ್ರೂ ಹೇಳು ಸ್ವಪ್ನ. ಸ್ವಪ್ನ, ನಾನ್ ಗಲಾಟೆ ಮಾಡಕ್ ಬಂದಿಲ್ಲ ಅಂತ ಹೇಳು ಸ್ವಪ್ನ. ಒಂದ್ ಮಾತು ಹೇಳು ಸ್ವಪ್ನ. ನಾನ್ ನಿನ್ನ ಮದ್ವೆ ಆಗೋದು ಅಂತ ಹೇಳು ಸ್ವಪ್ನ. ನೀನಾದ್ರೂ ಹೇಳು ಸ್ವಪ್ನ. ಬಾರ್ಲ ಇಲ್ಲಿ. ಏನಣ್ಣ ಮಡಕ್ಕೋ. ಈ ದುಡ್ಡು ಕರಗ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರ ಲೌಡಿ ಮಗನ್ ಚರ್ಬಿ ಕರಗ್ಬೇಕು. ಸ್ವಪ್ನ, ಸ್ವಪ್ನ ನನ್ ಮಾತು ಕೇಳು ಸ್ವಪ್ನ. ಸ್ವಪ್ನ, ಸ್ವಪ್ನ ನಿಮ್ ಮನೆಯವ್ರಿಗೆ ಹೇಳು ಸ್ವಪ್ನ. ಸ್ವಪ್ನ, ಸ್ವಪ್ನ, ಸ್ವಪ್ನ ನನ್ ಮಾತು ಕೇಳು ಸ್ವಪ್ನ. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಬನ್ನಿ ಪ್ರಿನ್ಸಿಪಾಲ್ ಸಾಹೇಬ್ರೆ. ಕರಿಯನ್ನ ಬಿಟ್ಟು ಬಿಡಿ. ಮೊದಲು ನಿಮ್ನ ಹೊತ್ತು ಒಳಗಡೆ ಹಾಕ್ಬೇಕು. ಕಂಡ್ಕೊಂಡವರೆಲ್ಲ ಕ್ಲಾಸ್ ಅಲ್ಲಿ ಕೂರ್ಸೋದು ದೊಡ್ಡ ಅಫೆನ್ಸ್ ಅಂತ ಗೊತ್ತಿಲ್ಲ ನಿಮ್ಗೆ? ಹೌದು ಇನ್ಸ್ಪೆಕ್ಟರ್,
ಆದ್ರೆ ಅವನಿಂದ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸರ್. ನಿಜ ಹೇಳಬೇಕು ಅಂತಂದ್ರೆ ಅವನು ಕಾಲೇಜ್ಗೆ ಬಂದು ಹೋಗೋದ್ರಿಂದ ಪೋಲಿ ಪುಂಡ್ರ ಕಾಟ ತಪ್ಪೋಯ್ತು ಸರ್. ಸಿಲ್ಲಿ ರೀಸನ್ಸ್ ಎಲ್ಲ ನನ್ನ ಹತ್ರ ಹೇಳ್ಬೇಡಿ, ಇದು ದೊಡ್ಡವ್ರ ಸಮಾಚಾರ. ನೀವ್ಯಾರು ಇದಕ್ಕೆ ತಲೆ ಹಾಕ್ಬೇಡಿ. ನಿಮ್ಮನ್ನು ಅರೆಸ್ಟ್ ಮಾಡಕ್ ಈಗಲೂ ನನಗೆ ಅವಕಾಶ ಇದೆ, ಹೊರಟೋಗಿ. ಸರ್ ಔಟ್. ಸರ್ ಅಟ್ಲೀಸ್ಟ್ ಕರೀನ್ ಮುಖ ಅದು ನೋಡ್ಕೊಂಡು ಹೊಟ್ಟೋಗ್ತೀವಿ ಸರ್, ಪ್ಲೀಸ್ ಸರ್. ಸರಿ, ಯಾರಾದ್ರೂ ಒಬ್ರು ಹೋಗಿ. ಲೋ ಮಗ, ಗೆಳೆಯ, ಲೋ ಗೆಳೆಯ, ನೋಡು ಇಲ್ಲಿ. ಅಯ್ಯೋ ಅಯ್ಯೋ ದೇವ್ರೆ, ಏನಪ್ಪ ಇದು, ನಿನ್ನ ನೋಡಕ್ಕೆ ಆಗ್ತಾ ಇಲ್ವಲ್ಲೋ. ಅಲ್ಲ ಕಣೋ, ಅವಳಿಗೋಸ್ಕರ ನೀನ್ ಯಾಕೋ ಹಿಂಗ ಓದೆತ್ತಿದ್ದಿದ್ಯಾ? ಅವಳನ್ನ ಉಗಿದ್ ಬಿಟ್ಟಾಕೋ. ಬೇಡ ಕಣೋ, ನಿನಗೆ ಉಗಿದ್ ಬಿಟ್ಟಾಕೋ. ಲೇ ಮಗ, ನಾನು ಚಿನ್ನನ್ನ ಹೆಂಗಾರ ಮಾಡಿ ಮರಿಬೇಕು ಅನ್ಕೋತೀನಿ, ಆದ್ರೆ ಈ ಮನ್ಸು ಒಪ್ಪಕ್ಕೆ ಇಲ್ಲ. ಆದ್ಯಾವ್ರು ಈ ಮನುಷ್ಯನ ಜನ್ಮಕ್ಕೆ ಹೃದಯ ಅಂತ ಯಾಕೆ ಕೊಟ್ಟವನೋ ಏನು, ಹೇಳಿದ ಮಾತೆ ಕೇಳ್ತಾ ಇಲ್ಲ, ತುಂಬಾನೇ ತೊಂದರೆ ಕೊಡ್ತದೆ. ಏನಾರ ತಗೊಂಡು ಹಾಕ್ಬಿಡೋಣ ಅನ್ಕೋತೀನಿ, ಆದ್ರೆ ನನ್ನ ಚಿನ್ನ ಇಲ್ಲ, ಅವಳೆ ತುಂಬಾ ಕಾಡ್ತಾ ಅವಳೆ. ಅವಳ ನೆನಪಲ್ಲಿ ಒದ್ದೆ ತಿಂತ ಇದ್ರೆ ಏನೋ ಒಂಥರ ಸುಖ ಕಳು. ಸರ್ ಅವನ್ನ ಬೇಗ ಬಿಟ್ಬಿಡಿ ಸರ್. ಗೊತ್ತು, ಹೋಗು ಹೋಗು. ಸುನಿಲ ಗೆಳೆಯ, ನಂಗೇನು ಆಗಕ್ಕಿಲ್ಲ. ಅಮ್ಮ, ನಂಗೇನು ಅಪ್ಪಯ್ಯ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸೋಮ್ನ ಅದೇ ತಿಂದು ಯಾಕೆ ಸಾಯ್ತ್ಯಾ? ಆ ಹುಡುಗಿ ತಂಟೆಗೆ ಬರಲ್ಲ ಅಂತ ಪೇಪರಲ್ಲಿ ಸೈನ್ ಹಾಕ್ಬಿಡು, ಬಿಟ್ಬಿಡ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಬಿಟ್ಟೇನೆ, ನನ್ನ ಚಿನ್ನನ್ ಮಾತ್ರ ಬಿಟ್ಟಿರಕ್ಕಿಲ್ಲ. ಮೂರ್ಖ, ಇವತ್ತು ಅವಳ ಮದ್ವೆ, ಅವಳ ಮೇಲೆ ಪ್ರಾಣ ಇಟ್ಕೊಂಡು ಏನೋ ಮಾಡ್ತೀಯಾ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳು ಕುತ್ಕಲ್ಲಿ ತಾಳಿ ಬಿಡುತ್ತೆ. ಸುಳ್ಳು ಹೇಳ್ತಾ ಇದೀರಾ ನೀವು? ಏನು ಏನು ಅವಾಜು? ಇಲ್ಲ, ನನ್ ಚಿನ್ನ ನನ್ ಬಿಟ್ಟು ಬೇರೆ ಯಾರು ಬದಲಾಗಲ್ಲ. ನನ್ ಚಿನ್ನ ಎಲ್ಲ ಹೋಗ್ತೀಯಾ? ನನ್ ಚಿನ್ನ ಚಿನ್ನ ಪೊಲೀಸ್ ಮೇಲೆ ಕೈ ಮಾಡ್ತೀಯಾ?
ಚಿನ್ನ, ಏನೇ ಇದು ಅನ್ಯಾಯ. ನಂಗೆ ಮೋಸ ಮಾಡಿ ಬೇರೊಬ್ಬನ ಹೆಂಗ್ ಕಟ್ಕೋತೀಯ ನೀನು? ನೋಡು, ನಿಂಗೋಸ್ಕರ ಎಷ್ಟೊತ್ತೇ ತಿರ್ಕೊಂಡು ಬಂದಿದ್ದೀನಿ. ನಂಗೆ ಮೋಸ ಮಾಡಕ್ಕೆ ನಿಂಗ್ ಮನ್ಸಾದ್ರೆ ಹೆಂಗ್ ಬರ್ತೈತ್ ಚಿನ್ನ? ನಂಗೆ ಏನು ಗೊತ್ತಿರ್ಲಿಲ್ಲ, ಕಲ್ಸಿದ್ದೆಲ್ಲ ನೀನೇಯ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಿನ್ನನ್ ಬಿಟ್ಟು ಒಂದೇ ಒಂದ್ ಕ್ಷಣನೂ ಇರಕ್ಕಾಗಕ್ಕಿಲ್ಲ. ನೀನು ಯಾರಿಗೋ ಎದ್ರುಕೊಂಡ್ ಕೂತಿದ್ಯಾ? ಯಾರು ಏನ್ ಮಾಡ್ಕೊಳಕ್ ಆಗಕ್ಕಿಲ್ಲ, ನಾನಿದ್ದೀನಲ್ಲ. ಯಾರಾದ್ರೂ ಅಡ್ಡ ಬಂದ್ರೆ ಕೊಚ್ಚಿ ರಕ್ತ ಕುಡಿದು ಬಿಡ್ತೀನಿ. ಆಮೇಲೆ ನೀನ್ ಹೊತ್ಕೊಂಡು ಹೊಂಟೋಯ್ತೀನಿ. ತಾಳು, ಮಂಟಪದಾಗ ಇದ್ಯಾ? ನಿನ್ ಮದ್ವೆ ಮಾಡ್ಕೊಂಡ್ ಬಿಡ್ತೀನಿ. ಅಯ್ಯೋ, ಹಾರಾನ ಹಾಕೊಂಡಿಲ್ಲ. ಇದ್ದ ಸ್ವಾಮಿ, ನಿಮ್ ಮಗ್ಳಿಗೆ ತಾಳಿ ಕಟ್ಬಿಡ್ತೀನಿ. ಪೂಜಾರನ, ಕೊಡಿ ತಾಳಿಯ, ಕೊಡು ತಾಳಿಯ. ಹೇಳಿ, ಮಾಂಗಲ್ಯಂ ತಂತು ನಾನೇನ. ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ. ಸೇರ್ ತೀರ್ಸ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ನನ್ನ ಹತ್ರ ಪ್ರೀತಿಸೋ ನಾಟಕ ಆಡ್ದೆ. ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನ ನಾನು ಕೊಟ್ಟಿದ್ದೀನಿ ಅಂತ. ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಯೋಚನೆ ಮಾಡಿ ನೋಡಿದಾಗ ಈ ಭೂಮಿ ಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಹೊರಟೋಗ್ತಾ ಇದ್ದೀನಿ. ಮತ್ತೆ ನಿನ್ಗಾಗಿ ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡು. ಚಿನ್ನ, ಇದು ಸಾಧಾರಣ ಭಾಷೆ ಅಲ್ಲ, ನೆನಪಿರ್ಲಿ. ನೀನ್ ಯಾರಿಗಾದ್ರೂ ಹೊಡೆದಿದ್ದ ದಿವಸ ನನ್ನ ಪ್ರಾಣ ಹೊರಟೋಗಿರುತ್ತೆ. ನಮಸ್ಕಾರ. 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 ನಮಸ್ಕಾರ.
ಏನ್ ಸೊಮ್ಮೆ ಅವನ ಕಲ್ಕೂತವನೆ? ನಮ್ಮ ದೇಶಕ್ಕೆ ತಾಜ್ ಮಹಲ್ ಇದೆಯಲ್ಲ, ಅದೇ ಥರ ಈ ಊರಿಗೆ ಅದೇ ತಾಜ್ ಮಹಲ್. ಅದು ಅವನು ಪ್ರೀತಿಸಿದ ಹುಡುಗಿ ಸಮಾಧಿ. ಆ ಜಾಗದಲ್ಲಿ ಬೇರೆ ಯಾರಾದರೂ ಬಂದು ಹೆಣ ಹೂತ್ ಬಿಡ್ತಾರೆ ಅಂತ ಹೇಳಿಬಿಟ್ಟು ದೊಣ್ಣೆ ಹಿಡ್ಕೊಂಡು ಕಾಯ್ತಾ ಕೂತಿರ್ತಾನೆ. ಹೌದಾ? ಅವನು ಊಟ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಇಲ್ಲೇ ರೀ. ತುಂಬಾ ಆಶ್ಚರ್ಯ ರೀ. ಹೌದು.